ನಿಮಗೆ 2028ರಲ್ಲಿ ನೋಡ್ತಾರಂತಲ್ಲ, ಏನು ಗ್ಯಾರಂಟಿ ನೀವು 28ಗೆ ಟಿಕೆಟ್ ಕೊಟ್ಟಿದ್ದೀರಂತ? ನಾನು 2028ರಲ್ಲಿ ಇಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತೀವಿ ಅಂತ ನಮ್ಮ ಎಸ್ ಮಲ್ಲಿಕಾರ್ಜುನ್ ಹೇಳಿ. ನಮಗೆ ತಾಕತ್ತಿಲ್ಲ ಗೆಲ್ಲಕ್ಕೆ. ಬರೀ ನಾವು ವೋಟ್ ಮಿಷಿನ್ ಏನು ಟಿಶ್ಯೂ ಪೇಪರ್ ಅಂತ ಯೂಸ್ ಮಾಡ್ತಾರೆ, ಬಿಸಾಕ್ತಾರೆ. ನೀವು ಓಟಿಗೆ 5,000 ಅಲ್ಲ 10,000 ರೂಪಾಯಿ ಕೊಟ್ರೇನ ಏನು ನಡೆಯಲ್ಲ. ಇಲ್ಲಿ ಸಚಿವರೇ ಅದಾರೆ, ಅವ್ರ ಸಂಸದರು ಅದಾರೆ. ಈಗ ಅವ್ರ ಮಗನಿಗೆ ಅನುಕಂಪ ಬರಲ್ಲ ಸರ್. ಈ ಸಲ ನಾವು ಕಾಂಗ್ರೆಸ್ಗೆ ಇಲ್ಲಿ ಸೋಲಿಸಬೇಕು. ಸ್ವಾಭಿಮಾನದ ಪ್ರಶ್ನೆ. ಏನು ಮಾಡೋದೈತಿ ಮಾಡ್ತೀವಿ. ಅವ್ರು ನೆಕ್ಸ್ಟ್ ಎಲೆಕ್ಷನ್ ಅವ್ರಿಗೆ ನೋಡ್ಲಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್ ಅಖ್ತರ್ ರಜಾ ಸರ್ಕಲ್, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾನು ನಿಂತ್ಕೊಂಡಿದ್ದೀನಿ. ನಾನು ಹಿದಾಯತ್, ನನ್ನ ಜೊತೆ ಇರೋದು ಇನಾಯತ್. ಹೆಂಗೆ ಸರ್, ಏನಿದೆ ವಾತಾವರಣ? ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದೀರಿ, ಕೈ ಹಿಡಿತಾರ ಜನ? ಸರ್ ಕೈ ಹಿಡಿತಾರೆ ಸರ್ ಈ ಸಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಬೇಸರ ಇದ್ದಾರೆ. ಯಾಕಂದ್ರೆ ನಾವು ಅಲ್ಪಸಂಖ್ಯಾತರು ಇಷ್ಟು ಮತಗಳು ಇದ್ರೇನ, ಈ ಅಹಿಂದ ವರ್ಗದ ಇದ್ರೇನ ನಮ್ಗೆ ಟಿಕೆಟ್ ಸಿಕ್ಕಿಲ್ಲ. ಬೇಸರ ಇದ್ದಾರೆ. ನೀವೇ ನೋಡ್ತಿದ್ದೀರಾ, ನೀವೇ ಸರ್ವೆ ಮಾಡ್ತಿದ್ದೀರಾ. ನಾವು ಹೇಳಕ್ಕೆ ನಿಮ್ಗೆ ಎಷ್ಟು ಹೇಳಿದ್ರೆ ಸುಳ್ಳು ಅಂತಾರೆ, ನಿಮ್ಗೆ ಗೊತ್ತಾಗ್ತಿದೆ. ಈಗ ಸಮರ್ಥಕ್ಕೆ ಕೊಟ್ಟಿರೋದು ಅವ್ರಿಗೆ ಅನುಕಂಪ ಇದೆ. ಅವ್ರ ಅಜ್ಜ ಅವರು ಶಿವೈಕ್ಯರಾದ್ರು, ಹಾಗಾಗಿ ಒಂದು ಅನುಕಂಪ ಇರುತ್ತೆ, ಗೆಲ್ತಾರೆ ಅನ್ನೋ ಕಾರಣ ಕೊಟ್ಟಿದ್ದಾರೆ. ನಿಮಗೆ 2028ರಲ್ಲಿ ನೋಡ್ತಾರಂತಲ್ಲ ಸರ್? ಈ ತರದೇ ಒಂದು 15 ವರ್ಷದಿಂದ 3 ಎಲೆಕ್ಷನ್ ಆಯ್ತು. ಇದು ಕೊನೆ ಎಲೆಕ್ಷನ್ ಅಂತ ಹೇಳಿ ದಿವಂಗತ ಶಾಮನೂರ್ ಶಿವಶಂಕರಪ್ಪ ಅವ್ರು ಇದ್ರಲ್ಲ, ಅವ್ರು ಕೊನೆ ಅಂತ ಹೇಳಿ ಅವರು 93 ಇಯರ್ಸ್ ಈಗ ನಿಧನ ಆದ್ರು. ಅವರು ಜೀವಂತವಾಗಿ ಇರೋ ಟೈಮ್ ಹೇಳಿದ್ರು. ಈಗ ಅನುಕಂಪ ಹೆಂಗ್ ಬರುತ್ತೆ ಸರ್? ಆಲ್ರೆಡಿ ಅವ್ರ ಮನೆಗೆ ಸಚಿವರೇ ಅದಾರೆ, ಅವ್ರ ಸಂಸದರು ಅದಾರೆ, ಪ್ರಭಾ ಮಲ್ಲಿಕಾರ್ಜುನ್. ಈಗ ಅವ್ರ ಮಗನಿಗೆ ಅನುಕಂಪ ಬರಲ್ಲ ಸರ್. ಅನುಕಂಪ ಅವ್ರ ಮಗನಿಗೆ ಬರಲ್ಲ. ಈಗ ಯಾಕಂದ್ರೆ ನಾವು ಅದೀವಿ ಅಲ್ಪಸಂಖ್ಯಾತರು, ನಮಗೆ ಟಿಕೆಟ್ ಕೊಡಿ ಸರ್. 2 ವರ್ಷ ಇದೆ, 2 ವರ್ಷಗೇನ ನಮಗೆ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಏನು ಗ್ಯಾರಂಟಿ ನೀವು 28ಗೆ ಟಿಕೆಟ್ ಕೊಡ್ತಿದ್ದೀರಂತ? ಒಂದು ಕೆಲಸ ಮಾಡಿ, ಬಹಿರಂಗವಾಗಿ ನಾಳೆ ಎಲ್ಲಾರು ಅದಾರೆ, ಇದು ಪೂರ್ತಿ ಕ್ಯಾಬಿನೆಟ್ ಐತಿ, ಇವ್ರು ಬಹಿರಂಗವಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಿ, ನಾನು 2028ರಲ್ಲಿ ಇಲ್ಲಿ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತೀವಿ ಅಂತ ನಮ್ಮ ಎಸ್ ಮಲ್ಲಿಕಾರ್ಜುನ್ ಹೇಳಿ ನೋಡೋಣ. ನೀವು ಟೇಕನ್ ಫಾರ್ ಗ್ರಾಂಟೆಡ್, ನೀವು ಕಾಂಗ್ರೆಸ್ ಬಿಟ್ಟು ಬರಲ್ಲ ಸರ್, ಅದಕ್ಕೆ ಇಷ್ಟೆಲ್ಲ ಧೋರಣೆನಾ ಅಂತ? ಅದೇ ನಮ್ ತಪ್ಪಾಗ್ತಿರೋದು. ಯಾಕಂದ್ರೆ ಒಂದು 3ನೇ ಪಕ್ಷ ಈಗ ಹುಡ್ತಿದೆ. ಈಗ JDS ಇತ್ತು, JDS ಈಗ BJP ಜೊತೆ ಮೈತ್ರಿ ಆದ ಕಾರಣ ನಾವು ಐತಲ್ಲ ಆ ಪಾರ್ಟಿಗೆ ಹೋಗ್ತಿಲ್ಲ. ಈಗ ಒಂದು ಹೊಸ ಪಾರ್ಟಿ ಐತಿ, SDP ಐತಿ, ಮತ್ತೆ ಇಂಡಿಪೆಂಡೆಂಟ್ ಐತಿ. ನಮ್ದು ಏನೈತಿ ಏಮ್ ಅಂದ್ರೆ ಈ ಸಲ ನಾವು ಕಾಂಗ್ರೆಸ್ಗೆ ಇಲ್ಲಿ ಸೋಲಿಸಬೇಕು. ಇದು ಒಂದು ನಮ್ದು ಆಂದೋಲನ, ಇದು ಚುನಾವಣೆ ಅಲ್ಲ, ನಮ್ಮ ಆಂದೋಲನ. ಮತ್ತು ಇದು ನಮ್ದು ಸ್ವಾಭಿಮಾನದ ಪ್ರಶ್ನೆ. ಇದೀ ದೇಶ ನೋಡಕತ್ತೈತಿ, ಇದು ಭಾರತ ನೋಡಕತ್ತೈತಿ, ಕರ್ನಾಟಕ ಬೇರೆ ಬೇರೆ ಕಡೆಯಿಂದ ನಮ್ಗೆ ಫೋನ್ ಬರಾಕತ್ತೈತಿ. ನೀವು ಏನ್ ಮಾಡ್ತೀರಾ ಮುಸಲ್ಮಾನರು ಅಂತ ನಾವು ಈಗ ತೋರಿಸ್ಬೇಕು ಸರ್. ನೀವೇನೋ ಮುಸಲ್ಮಾನರ ಸ್ವಾಭಿಮಾನದ ಪ್ರಶ್ನೆ ಹೋರಾಟ ಹಾಗೆ ಹೀಗೆ ಅಂತಿದ್ದೀರಿ, ಬಟ್ ಮುಸ್ಲಿಂ ನಾಯಕರುಗಳೇ ಬಂದಿದಾರಲ್ಲ ಸರ್. ರಿಜ್ವಾನ್ ಅರ್ಷದ್ ಬಂದವ್ರೆ, ಸಲೀಂ ಅಹಮದ್ ಬಂದವ್ರೆ, ಆಮೇಲೆ ತನ್ವೀರ್ ಸೇಠ್ ಬಂದವ್ರೆ. ಇವ್ರಿಗೆಲ್ಲ ಸ್ವಾಭಿಮಾನ ಇಲ್ಲ ಅಂತೀರ ಹಾಗಿದ್ರೆ? ನೋಡಿ ಸರ್, ಅವರು ನಮ್ಮ ಮುಸ್ಲಿಂ ಸಮಾಜಕ್ಕೋಸ್ಕರ ಬಂದಿಲ್ಲ. ಅವರು ಕಾಂಗ್ರೆಸ್ ಪಕ್ಷದಿಂದ ಬಂದಿದ್ದಾರೆ. ಅವ್ರಿಗೆ ಗೊತ್ತಿದೆ ಮುಂದೆ 2028 ಚುನಾವಣೆಗೆ ಅವ್ರು ನಿಂತ್ಕೊಂತಾರಲ್ಲಿ. ಇದೇ ಮುಸಲ್ಮಾನರು ನಾವು ಐತಲ್ಲ ಹೋಗ್ತೀವಿ, ನಾವು ಏನ್ ಮಾಡೋದೈತಿ ಮಾಡ್ತೀವಿ. ಅವ್ರು ನೆಕ್ಸ್ಟ್ ಎಲೆಕ್ಷನ್ ಅವ್ರಿಗೆ ನೋಡ್ಲಿ, ಅವರು ಗೊತ್ತಾಗುತ್ತಲ್ಲ. ಅವ್ರಿಗೆ ಬಹಳ ಕಷ್ಟ ಆಗುತ್ತೆ. ಇವ್ರು ಕಾಂಗ್ರೆಸ್ ಪಕ್ಷದಿಂದ ಬಂದಾರೆ. ಈಗ ನಿನ್ನೆ ಫಂಕ್ಷನ್ ಆಯ್ತು ಒಂದು ಇಲ್ಲೇ ಅಖ್ತರ್ ರಜಾ ಸರ್ಕಲ್ ನಲ್ಲಿ. ಮಾನ್ಯ ರಿಜ್ವಾನ್ ಅರ್ಷದ್ ಸಾಹೇಬ್ರು, ಶಿವಾಜಿನಗರ್ ಶಾಸಕರು ಏನಂತಿದ್ದಾರೆ, ನಾವು ಇರಾನ್ ಪರಾಗದೀವಿ, ನಾವು ಫಲಸ್ತೀನ್ ಪರಾಗದೀವಿ ಅಂತ ಘೋಷಣೆ ಮಾಡ್ತಾರೆ. ಅರೆ ಸಾಹೇಬ್ರೆ, ನಿಮ್ಗೆ ಮಾಧ್ಯಮ ಮುಖಾಂತರ ಕೇಳ್ತೀನಿ, ನೀವು ಯಾವ್ದಾರ ಒಂದು ಪ್ರತಿಭಟನೆ, ಒಂದು ಪ್ರೊಟೆಸ್ಟ್ ಮಾಡಿರ ಫಲಸ್ತೀನ್ ಸಲುವಾಗಿ? ನೀವು ಮಾಡಿರೇನು? ನೀವು ಶಾಸಕರಾಗಿ ಎಲ್ಲರೂ ಮಾಡಿರ? ಯಾರು ಮಾಡ್ತಾರ ಅವ್ರು ಮಾಡಕ್ ಹೋಗಿದ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕಿದ್ದೀರಾ. ನಿಮ್ದೇ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದ್ದು ನಮ್ಗೆ ಒಂದು ಪ್ರೊಟೆಸ್ಟ್ ಮಾಡಕ್ಕೆ ಕೊಟ್ಟಿಲ್ಲ. ನೀವು ಇರಾನ್ ಬಗ್ಗೆ ಫಲಸ್ತೀನ್ ಬಗ್ಗೆ ಅಂತೀರಾ, ನೀವು ಅವ್ರ ಬಗ್ಗೆ ಅವ್ರಿಗೆ
ಮುಂದೆ ಇಟ್ಕೊಂಡು ಓಟ್ ಕೇಳ್ತೀರಾ. ಮತ್ತೆ ನರೇಂದ್ರ ಮೋದಿ ಏನ್ ಮಾಡ್ತಾರೆ, ಪುಲ್ವಾಮಾದಿ ಹೇಳಿ ಪುಲ್ವಾಮಾದ ಹೆಸರ ಮೇಲೆ ಓಟ್ ಕೇಳ್ತಾರೆ. ನೀವು ಅದು ಬಿಟ್ಟು ಇದು ಇಂಟರ್ನ್ಯಾಷನಲ್ ರಾಜಕೀಯ ಫಲಸ್ತೀನ್ ಅದು ಬಿಡ್ರಿ, ಅಭಿವೃದ್ಧಿ ಬಗ್ಗೆ ಕೇಳ್ರಿ. ಆ ಜಾಗದಲ್ಲಿ ನಿಂತು ನಿನ್ನೆ ಪ್ರೋಗ್ರಾಮ್ ಫೇಲ್ ಆತದು. ಯಾಕೆ ಫೇಲ್ ಆತ ಹೇಳ್ರಿ? 450 ಮನಿ ಇತ್ತಲ್ಲಿ, ಅದೇ ಜಾಗದಲ್ಲಿ ಅವ್ರಿಗೆ ಸ್ಥಳಾಂತರ ಮಾಡಿದ್ದಾರೆ. ಅವ್ರಿಗೆ ಜಾಗ ಕೊಟ್ಟಿಲ್ಲ. ಅವ್ರು ಏನು ಇಲ್ಲಿಂದ 10 ಕಿಲೋಮೀಟರ್ ದೂರ ಬಿಸಾಕಿದ್ದಾರೆ. ಅವ್ರಿಗೆ ಇನ್ನೂವರೆಗೆ ಆ ಕಾಲದಲ್ಲಿ ಯಾರು ಬಂದಿಲ್ಲ, ಯಾರು ಅವ್ರಿಗೆ ಸುಖ ದುಃಖ ಕೇಳಕ್ ಬಂದಿಲ್ಲ. ಇನ್ನೂ ಜನ ಅಲ್ಲಿ ಅದಾರೆ. 450 ಮನಿಗಳು ಇತ್ತು, 450 ಮನಿಗಳು ಕುಟುಂಬಗಳಿಗೆ ಆ ವಿಚಾರಿಸಕ್ಕೆ ಯಾರು ಶಾಸಕರು ಬಂದಿಲ್ಲ. ಅವ್ರ ಗತಿ ಏನಾತಂತ ನೋಡಿ. ನಿನ್ನೆ ಅದು ಪ್ರೋಗ್ರಾಮ್ ಫೇಲ್ ಆತದು. ಮಳೆ ಬಂತು ದಾವಣಗೆರೆ ಉತ್ತರ ಭಾಗದಲ್ಲಿ ಮಳೆ ಇಲ್ಲ, ಆ ಜಾಗದಲ್ಲಿನೇ ಈ ದಕ್ಷಿಣ ಭಾಗದಲ್ಲಿ ಮಳೆ ಆಗಿದೆ. ಆ ದೇವ್ರಿಗೆನ ಇದು ಇಲ್ಲ ಅಲ್ಲಿ. ಅವ್ರು ಬಂದು ಫಂಕ್ಷನ್ ಮಾಡ್ಬೇಕಂತ ಅದು ಒಂದು ಸೋಲಿಂದ ಭಯ, ಅದು ಸೋಲ್ ಆಗ್ಬಿಟ್ಟೈತೆ ಅಂತ ಒಂದು ಮೇಲದು. ಸರ್, ಈಗ ಏನ್ ಸಂದೇಶ ಹೋಗುತ್ತೆ ದಾವಣಗೆರೆ ದಕ್ಷಿಣದಿಂದ ಅಂತ? ಯಾಕೆಂತಂದ್ರೆ ರಾಜ್ಯದ ಎಲ್ಲ ಬೇರೆ ಬೇರೆ ಜಿಲ್ಲೆಗಳ ಮುಸಲ್ಮಾನರು ದಾವಣಗೆರೆ ಮುಸಲ್ಮಾನರ ಈ ಹೋರಾಟದಿಂದ ನಮಗೆ ಬೇರೆ ಕಡೆಗಳಲ್ಲೂ ಕೂಡ ಕುರ್ಚಿಯನ್ನ ಕೇಳುವಂತಹದ್ದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಅಂತ ನಿರೀಕ್ಷೆ ಇಟ್ಕೊಂಡು ನೋಡ್ತಿದ್ದಾರಂತೆ. ನೀವು ಆ ನಿರೀಕ್ಷೆನ ಉಳಿಸ್ಕೊತೀರಾ? ಆಗತ್ತೆ ಸರ್, 100% ಆಗುತ್ತೆ. ಯಾಕಂದ್ರೆ ಈ ಕರ್ನಾಟಕದಲ್ಲಿ ನಮ್ದು ಜನಸಂಖ್ಯೆ ಎಷ್ಟಿದೆ ಸರ್? ನಾವು ಇರೋದು ಶಾಸಕರು ಎಷ್ಟು? ನೀವೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. 9 ಜನ ಮತ್ತೊಂದು ಶಿಗೋನಲ್ಲಿ ಒಂದು 10 ಜನ ಆಗಿದ್ದೀವಿ, ಒಂದು ಎಕ್ಸ್ಟ್ರಾ ಆಗಿದೆ. ಇದು ಒಂದು ನಮ್ದೇ ಕಾನ್ಸ್ಟಿಟ್ಯೂನ್ಸಿ ಇದು. ಯಾಕಂದ್ರೆ ನಾವು ಜಾಸ್ತಿ ಓಟ್ ಐತಂತ ನಾವು ಕೇಳ್ತಿರೋದು. ಇಲ್ಲಿ ಕಮ್ಮಿ ಓಟ್ ಇದ್ರೆ ನಾವು ಕೇಳ್ತಿದ್ದಿಲ್ಲ. ಯಾಕೆ ಬರೀ ಮುಸಲ್ಮಾನರು ಓಟ್ ಹಾಕಕ್ಕೆ ಅದಾರೆ, ಅವ್ರಿಗೆ ಬಂದು ನಮ್ಗೆ ತಾಕತ್ತಿಲ್ಲ ಗೆಲ್ಲಕ್ಕೆ. ಬರೀ ನಾವು ಓಟ್ ಮಿಷಿನ್ ಏನು ಟಿಶ್ಯೂ ಪೇಪರ್ ಅಂತ ಯೂಸ್ ಮಾಡ್ತಾರೆ, ಬಿಸಾಕ್ತಾರೆ. ನಾವು ಈ ಸಲ ನಮ್ಗೆ ಹಜರತ್ಗಳಿಗೆ, ಮೌಲ್ವಿಗಳಿಗೆ, ನಮ್ಮ ಶಾಸಕರಿಗೆ ಬೆಲೆ ಕೊಟ್ಟಿಲ್ಲ. ಎಲ್ಲಾರು ನೋಡಕತ್ತಾರೆ, ನಾವು ತೋರಿಸ್ತೀವಿ. ಎಲ್ಲ ಯುವಕರದು, ಯಜಮಾನ್ರದ್ದು, ಹೆಣ್ಮಕ್ಳದ್ದು ಎಲ್ಲ ತಲೆಗೆ ಐತಿ. ಈ ಸಲ ಬದಲಾವಣೆ ಮಾಡಲೇಬೇಕಂತ ಮಾಡ್ತೀವಿ, ನಾವು ತೋರಿಸ್ತೀವಿ. ಓಕೆ, ಈಗ ಬೇರೆ ಬೇರೆ ಏರಿಯಾಗಳಲ್ಲಿ ಅಂದ್ರೆ ಇಲ್ಲೊಂದೇ ಕಡೆ ಅಂತಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ವಾರ್ಡ್ಗಳಲ್ಲಿ ಇರುವಂಥ ಮುಸಲ್ಮಾನರು ಹೇಳ್ತಿದ್ರು, ನಮಗೆ ಸ್ವಾಭಿಮಾನಕ್ಕಿಂತ ಹೆಚ್ಚು ನಾವು ಶಾಮನೂರ್ ಫ್ಯಾಮಿಲಿಯವ್ರಿಗೆ ಲಾಯಲ್ ಇದ್ದೀವಿ, ಅವರೇ ಗೆಲ್ಲಬೇಕು, ಅವರೇ ಗೆಲ್ತಾರೆ ಅಂತ ಇದೆ ಸರ್. ಅವ್ರು ಹೇಳ್ತಾರೆ. ಯಾಕಂದ್ರೆ ಅವ್ರ ಜೊತೆ ಕಾರ್ಯಕರ್ತರು ಅದಾರೆ, ಕಾರ್ಪೊರೇಟರ್ಗಳು ಅದಾರೆ. ಇರಲಿ, ಅವ್ರ ಜೊತೆಗೆ ಹೇಳಿ, ಅವ್ರ ಜೊತೆಗೆ ಇರೋರು ಓಟ್ ಮಾಡ್ತಾರೆ. ಬಟ್ ಇದು ಜನರಲ್ ಇಂಡಿಪೆಂಡೆಂಟ್ ಯಾರು ಇದು ಜನರುಗಳು ಐತಲ್ಲ, ಅವರೆಲ್ಲ ತೀರ್ಮಾನ ಮಾಡ್ಕೊಬಿಟ್ಟಾರೆ. ನೀವು ಓಟಿಗೆ 5,000 ಅಲ್ಲ 10,000 ರೂಪಾಯಿ ಕೊಟ್ರೇನ ಏನು ನಡೆಯಲ್ಲ ಇಲ್ಲಿ. ಈಗ ಹೋಗಿ ಮತದಾನ ಹೋಗಿ ಮಾಡೋದು ಯಾರು ತೋರಿಸಲ್ಲ. ಆ ಮತದಾನ ಡಬ್ಬಿಯಲ್ಲಿ ತೋರಿಸ್ತಾರೆ ಮತ. ಅದು ಮೇ 9ಕ್ಕೆ ಗೊತ್ತಾಗುತ್ತೆ. ಮೇ 4ಕ್ಕೆ ಹೋಗಿ ಮತ ಹಾಕ್ತಾರೆ. ಏಪ್ರಿಲ್ 4ಕ್ಕೆ, ಮೇ 9ಕ್ಕೆ ಓಪನ್ ಆಗುತ್ತೆ ಅಲ್ಲ, ಮೇ 4ಕ್ಕೆ ಆವಾಗ ಗೊತ್ತಾಗುತ್ತೆ ಏನಂತ. ಮೊನ್ನೆ ಪ್ರದೀಪ್ ಈಶ್ವರ್ ಬಂದಿದ್ರು, ಅವ್ರಿಗೆ ಚಪ್ಪಲಿ ತೋರ್ಸಾರೆ. ಈಗ ನೀವು ನಮ್ಮ ಸಮಾಜದ ಒಂದು ಶಾಸಕರು, ನಾವು ಗೌರವಿಸ್ತೀವಿ ನಿಮ್ಗೆ. ನೀವು ದಯವಿಟ್ಟು ನೀವು ಕ್ಷೇತ್ರದಲ್ಲಿ ಹೋಗಿ ಕೆಲಸ ಮಾಡಿ ಅಲ್ಲಿಂದ ನೋಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಏನು ತೊಂದರೆ ಆಗ್ಬಾರ್ದಂತ ನಾವು ನಿಮ್ಗೆ ಕೈ ಮುಗಿದು ಕೇಳ್ತೀವಿ. ಓಕೆ, ಬಟ್ ಒಟ್ಟಾರೆಯಾಗಿ ಸರ್, ಈ ಹೋರಾಟ ಗೆಲ್ಲುತ್ತೋ ಬಿಡುತ್ತೋ ನನಗಂತೂ ಗೊತ್ತಿಲ್ಲ. ಒಂದು ಕಾಂಗ್ರೆಸ್ನ ಶೇಕ್ ಮಾಡ್ತಾ ಇದೆ. ನೀವು ರಿಸಲ್ಟಲ್ಲಿ ಅದೇ ಫ್ಯಾಕ್ಟರನ್ನು ತೋರಿಸದೇ ಇದ್ದರೆ ಈ ಜನ ಯಾರೂ ಸೀರಿಯಸ್ ಆಗಿ ತಗೊಳ್ಳಲ್ಲ. ಆಗುತ್ತೆ ಸರ್, ಆಗುತ್ತೆ. ಯಾಕಂದ್ರೆ ನಾವು ಎಲ್ಲ ಸೀರಿಯಸ್ ಆಗಿ ಅದಾರೆ. ಇವರು ಐತಲ್ಲ 3-4 ದಿವಸ ಅದನ್ನು ಎಲೆಕ್ಷನ್ ಮಾಡೋರು. ಈಗ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಕಷ್ಟ ಆಗ್ತಿದೆ ಅಂತ. ಉರಿ ಕ್ಯಾಬಿನೆಟ್ ಒಂದೊಂದು ವಾರ್ಡ್ಗೆ 2 ಸಚಿವರು ಆಗಿದ್ದಾರೆ. ಈಗ ಒಂದೊಂದು ವಾರ್ಡ್ಗೆ 2 ಸಚಿವರು ಮಾಡಿದ್ದಾರೆ. ಮತ್ತು MLCಗಳು ಬಹಳ ಪೂರ್ತಿ ಕ್ಯಾಬಿನೆಟ್ ಬೆಂಗಳೂರಿನಲ್ಲಿ ಇಲ್ಲ. ಒಂದ್ಸತಿ ಇಲ್ಲೇ ಒಂದು ವಿಧಾನಸಭಾ ಬೇಕಿದ್ರೆ ಒಂದು 8-15 ದಿವಸಕ್ಕೆ ಮಾಡ್ಕೋಬಿತ್ತು. ಪೂರ್ತಿ ಕ್ಯಾಬಿನೆಟ್ ಐತಿ, ಬರ್ತಿದ್ದಾರೆ. ಅವರು ಜನರಲ್ ಆಗಿ ಓವರಾಲ್ ಆಗಿ ಮನಿ ಕೇಳ್ತಿದ್ದಾರೆ. ಅವರು ಸರ್ವೆ ಮಾಡಕತ್ತಾರೆ. ಅವ್ರ ಜನರು ಹೇಳಿ ಕಳಿಸ್ತಿದ್ದಾರೆ. ಅವ್ರು ನಾವು ಈ ಸಲ ಕಾಂಗ್ರೆಸ್ಗೆ ಮತ ಹಾಕಲ್ಲ ಅಂತ. ಇವತ್ತಿನ ಪ್ರಕಾರ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ಲಿ ಕಾಂಗ್ರೆಸ್ ಹಿನ್ನಡೆ ಇದೆ.